ನೆಕ್ಸ್ಟ್ ಆಪ್ಷನ್ ಸರ್ ಎಮ್ ಎಸ್ ವರ್ಡ್ ಅಂತ ಹೇಳಿದ್ರಿ. ಎಮ್ ಎಸ್ ವರ್ಡ್ ಇನ್ಸರ್ಟ್ ಮೆನ್ಯೂ. ನೀವು ಯಾರನ್ನ ಎಕ್ಸಾಂಪಲ್ ಎಮ್ ಎಸ್ ವರ್ಡ್ನ ಹೋಮ್ ಮೆನ್ಯೂನ 3 ಪಾರ್ಟ್ಗಳನ್ನಾಗಿ ನಾವು ಮಾಡಿದೆವು. ಫಸ್ಟಿಗೆ ಮೊದಲಿಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ವಿಡಿಯೋಗಳು ಹೋಮ್ನಲ್ಲಿವೆ. ಇದು ವಿಡಿಯೋ ಬಂದುಬಿಟ್ಟು ಪಾರ್ಟ್ 4. ಎಮ್ ಎಸ್ ವರ್ಡ್ನ ವಿಡಿಯೋ ಪಾರ್ಟ್ 4. ಎಮ್ ಎಸ್ ವರ್ಡ್ನ ಹೋಮ್ನಲ್ಲಿರುವ 3 ಪಾರ್ಟ್ಗಳು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ. ಯಾರು ನೋಡಿಲ್ಲಪ್ಪ ಅಂದರೆ ನೋಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇನ್ಸರ್ಟ್ ಮೆನ್ಯೂ. ಎಮ್ ಎಸ್ ವರ್ಡ್ನ 4ನೇ ಪಾರ್ಟ್ ಇದು ನಮ್ಮದು. ಇನ್ಸರ್ಟ್ ಮೆನ್ಯೂವನ್ನು ಹೇಳ್ತಾ ಇದ್ದೀವಿ. ಸರ್ ಎಮ್ ಎಸ್ ವರ್ಡ್ ಇನ್ಸರ್ಟ್ ಇದೆ. ಇನ್ಸರ್ಟ್ನಲ್ಲಿ ಬಂದಾಗ ಮೊದಲ ಆಪ್ಷನ್ ಏನಿದೆ, ಕವರ್ ಪೇಜ್ ಅಂತ ಇದೆ. ಕವರ್ ಪೇಜ್ ಇಲ್ಲಿ ಬರ್ತೀನಿ, ಓಪನ್ ಮಾಡ್ತಾ ಇದ್ದೀನಿ. ಎಮ್ ಎಸ್ ವರ್ಡ್ 2007ನಲ್ಲಿ 12 ಕವರ್ ಪೇಜ್ಗಳಿವೆ. ಎಷ್ಟಿದೆಪ್ಪ ಅಂದರೆ 12 ಕವರ್ ಪೇಜ್ಗಳಿವೆ. ಯಾವುದೇ ಕವರ್ ಪೇಜ್ ಬೇಕಾದರೆ ತಾವು ಟೈಪ್ ಮಾಡ್ಬೋದು. ಬೇಕಾದರೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ, ಸರ್ ಇದು ಬೇಕಾ ತೊಗೊಂಡೆ ಬಂತ. ಇದರಲ್ಲಿ ಡಾಕ್ಯುಮೆಂಟ್ ಟೈಟಲ್ ಅಂತ ಇದೆ. ನಾನು ಏನು ಮಾಡ್ತಾಯಿದ್ದೀನಿ, ಕಟ್ಕೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ಟೈಪ್ ಮಾಡ್ತೀನಿ. ಓಕೆನಾ. ಅದಾದ ತಕ್ಷಣ ಸಬ್ ಟೈಟಲ್ ಬೇಕಾದರೆ ಕೊಡ್ಬೋದು. ಸ್ಟೂಡೆಂಟ್ ಅಟೆಂಡೆನ್ಸ್ ರಿಪೋರ್ಟ್ ಅಂತ ಮಾಡ್ತೀನಿ. ಓಕೆನಾ. ರೈಟ್ ಕ್ಲಿಕ್ ಮಾಡ್ತೀನಿ. ಯಾವುದನ್ನ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದ್ದರೆ ನಾವು ಕರೆಕ್ಷನ್ ಮಾಡ್ಕೋಬೋದು. ಆಟೋ ಕರೆಕ್ಟ್ ಅಂತ ಕಂಪ್ಯೂಟರ್ ನಮಗೆ ಕೊಡುತ್ತೆ. ಓಕೆನಾ. ಇಲ್ಲೇ ಬಂದುಬಿಟ್ಟು 2023 ಅಂತ ಮಾಡ್ತೇನೆ. ಇದರಲ್ಲಿ ಸರ್ ಬೇರೆ ಬೇಕು ಸರ್ ಡಿಸೈನ್ ಪ್ಯಾಟರ್ನ್ 12 ಇದೆ. ಆ 12ರಲ್ಲಿ ತಾವು ಯಾವ್ದು ಬೇಕು ಅದು ತೊಗೋಬೋದು. ಓಕೆನಾ. ಇದರ ಕಲರ್ ವೇರಿಯೇಷನ್ ಮತ್ತು ಇದು ಮಾಡೋದನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಮತ್ತೊಮ್ಮೆ ನಿಮಗಾಗಿ ಹೇಳ್ತೀನಿ. ಇಲ್ಲಿ ಹೋಮ್ಗೆ ಬರ್ತೀನಿ. ಇಲ್ಲಿ ಕಲರ್ ಸ್ಟೈಲಲ್ಲಿದೆ, ಕಲರ್ ಸೆಟ್ ಅಂತ ಇದೆ. ಇದರಲ್ಲಿ ಯಾವುದೇ ಬೇಕಾದರೆ ನಾವು ಫಂಟ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು. ಅದಾಣ ಕಲರ್ ವೇರಿಯೇಷನ್ ಯಾವುದೇ ಬೇಕಾದ್ರೂ ಇಡ್ಬೋದು ನಾವು. ಇನ್ನು ಇದರಲ್ಲಿ ಭಾಳಷ್ಟು ಕಲರ್ ಇದೆ. ನಿನ್ನೆ ವಿಡಿಯೋದಲ್ಲಿ ಯಾವ್ದು ಮಾಡಿದಪ್ಪ ಕಲರ್ ಅಂದರೆ KC ಅಂತ ಮಾಡಿದೆವು. ಓಕೆನಾ. ಅದಾದ ತಕ್ಷಣ ಫಂಟ್ ಕೂಡ ಇಡ್ಬೋದು. ಇದರಲ್ಲಿ ಕಲರ್ ವೇರಿಯೇಷನ್ ಮಾಡೋದ್ರ ಬಗ್ಗೆ ಇದು ಆಪ್ಷನ್ ಬರುತ್ತೆ. ನಿಮಗೆ ಯಾವುದನ್ನು ಕಲರ್ ವೇರಿಯೇಷನ್ ಮಾಡಬೇಕಾ ಇದ್ರ ಬಗ್ಗೆ ಆಪ್ಷನ್ ಬರುತ್ತೆ. ಓಕೆನಾ. ಇದರ ಆಪ್ಷನ್ ಬಂದುಬಿಡುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಇದು ಕವರ್ ಪೇಜ್. ಇದರಲ್ಲಿ 12 ಕವರ್ ಪೇಜ್ ಇರುತ್ತೆ. ಯಾವುದೇ ಕವರ್ ಪೇಜನ್ನು ನೀವು ಬೇಕಾದರೆ ತೊಗೋಬೋದು. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ ತೊಗೋಬೋದು. ಇನ್ನು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಬ್ಲ್ಯಾಂಕ್ ಪೇಜ್. ನಾನು ಮಾಡಿದ್ದೀನಿ ಸ್ಟೂಡೆಂಟ್ಸ್ 2ನೇ ಪೇಜ್ಗೆ ಬಂದಿದ್ದೀನಿ. ಇಲ್ಲಿ ಒಂದು ಏನಾದರೂ ನಾನು ರೆಡಿಮೇಡ್ ಮ್ಯಾಟ್ರನ್ನ ತೊಗೋತೀನಿ. ಆಲ್ರೆಡಿ ನಿಮಗೆ ಗೊತ್ತಿದೆ = RAND ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ 50 ರೆಡಿಮೇಡ್ ಪ್ಯಾರಾಗ್ರಾಫ್ಗಳು ಬರುತ್ತೆ MS ವರ್ಡ್ನಲ್ಲಿ. ಬೇಕಾದರೆ ಇನ್ನೊಂದು ಸಲ ಹೇಳ್ತೀನಿ, =RAND ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ ಹೊಡೆದ್ರೆ ಸಾಕು 50 ರೆಡಿಮೇಡ್ ಪ್ಯಾರಾಗ್ರಾಫ್ಗಳು MS ವರ್ಡ್ನಲ್ಲಿ ತೊಗೋಬೋದು. ತೊಗೊಂಡಾಗ ನನ್ನ ಕ್ವಶನ್ ಬಂದುಬಿಟ್ಟು ಇದು ಬ್ಲ್ಯಾಂಕ್ ಪೇಜ್ ಅಂದರೆ ಏನು ಸರ್? ನಾ ಕರ್ಸರ್ ಮೊದಲ ವರ್ಡ್ನ ಮೊದಲ ಪ್ಯಾರಾಗ್ರಾಫ್ನ ಮೊದಲ ವರ್ಡ್ನಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಬ್ಲ್ಯಾಂಕ್ ಪೇಜ್ ಅಂದರೆ ಏನಾಯಿತು, ಒಂದು ಹೊಸ ಪೇಜ್ ಬಂತು. ಸರ್ ಇನ್ನೊಂದು ಬೇಕು ಸರ್ ಇಲ್ಲಿ ಬ್ಲ್ಯಾಂಕ್ ಪೇಜ್. ಮತ್ತೆ ಬ್ಲ್ಯಾಂಕ್ ಪೇಜನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಎಷ್ಟು ಬ್ಲ್ಯಾಂಕ್ ಪೇಜ್ ಬಂತು? ನಮಗೆ ನಂಬರ್ ಆಫ್ ಬ್ಲ್ಯಾಂಕ್ ಪೇಜಸ್ 2 ಬಂತು. ಕರೆಕ್ಟಾಗಿ ಲೋಡ್ ಆಗಿಲ್ಲ. ಇಲ್ಲೇ ಒಂದಿದೆ, ಇಲ್ಲೊಂದಿದೆ. ಓಕೆನಾ. ಇಲ್ಲಿ ಒಂದಿದೆ, ಇಲ್ಲೊಂದಿದೆ. ಮತ್ತೆ ಇಲ್ಲಿ ಬ್ಲ್ಯಾಂಕನ್ನು ಕ್ಲಿಕ್ ಮಾಡ್ತೀನಿ. ಅದು ನಮ್ಮ ಕಂಪ್ಯೂಟರ್ ಸ್ವಲ್ಪ ಲೋಡ್ ತೊಗೋತಾ ಇದೆ. ಅದಕ್ಕೋಸ್ಕರ ನಿಮಗೆ ಇದು ಸಮಸ್ಯೆ ಆಗ್ತಾಯಿದೆ. ಓಕೆನಾ. ನಂಬರ್ ಆಫ್ ಎಲ್ಲ ಬ್ಲ್ಯಾಂಕ್ ಪೇಜ್ಗಳು ಕಾಣ್ತಾ ಇದೆನಾ? 1 ಪೇಜ್, 2 ಪೇಜಸ್, 3 ಪೇಜಸ್, 4, 5, 6. ನಾವು ಎಷ್ಟು ತೊಗೊಂಡಿದ್ದೀವಿ? ಪ್ರೆಸೆಂಟಾಗಿ 6 ಬ್ಲ್ಯಾಂಕ್ ಪೇಜ್ಗಳನ್ನು ತೊಗೊಂಡಿದ್ದೀವಿ. ಬ್ಲ್ಯಾಂಕ್ ಪೇಜ್ ಶಾರ್ಟ್ಕಟ್ಗೆ ಬಂದುಬಿಟ್ಟು Ctrl+Enter. ನಿಮ್ಮ ಕೀಬೋರ್ಡ್ನಲ್ಲಿ Ctrl+Enter ಪ್ರೆಸ್ ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ಬ್ಲ್ಯಾಂಕ್ ಪೇಜ್ಗಳು ಬೇಕು ಅಷ್ಟು ನೀವು ತೊಗೋಬಹುದು. ಬ್ಲ್ಯಾಂಕ್ ಪೇಜ್ ಶಾರ್ಟ್ಕಟ್ಗೆ ಬಂದುಬಿಟ್ಟು Ctrl+Enter. ಇದನ್ನು ಏನು ಹೇಳ್ತೀವಿ ನಾವು? ಥಂಬ್ಲೈನ್ಸ್. ಸರ್ ನನ್ನ ಕಂಪ್ಯೂಟರ್ನಲ್ಲಿ ಥಂಬ್ಲೈನ್ಸ್ ಆನ್ ಇಲ್ಲ ಸರಪ್ಪ ಅಂದರೆ ವ್ಯೂನಲ್ಲಿ ಹೋಗಿ ಇಲ್ಲಿ ಥಂಬ್ಲೈನ್ಸ್ ಅಂತ ಆನ್ ಬರುತ್ತೆ. ಅದನ್ನು ಆನ್ ಮಾಡಿ, ಟಿಕ್ ಮಾಡಿ ಆನ್ ಆಗುತ್ತೆ. ಈಗ ನನಗೇನಾಗಿದೆ ಸರ್, ನನಗೆ 5 ಪೇಜ್ ಬೇಕಾಗಿತ್ತು. ಆದರೆ ಇಲ್ಲಿ ಭಾಳಷ್ಟು ಪೇಜ್ಗಳಾಗಿವೆ, ಎಕ್ಸ್ಟ್ರಾ ಪೇಜ್ಗಳಾಗಿವೆ. ನಾನು ಡಿಲೀಟ್ ಮಾಡಬೇಕಿತ್ತಪ್ಪ ಅಂದರೆ MS ವರ್ಡ್ನಲ್ಲಿ ಭಾಳಷ್ಟು ಸ್ಟೂಡೆಂಟ್ಗೆ ಸಮಸ್ಯೆ ಆಗೋದೇನಪ್ಪ ಅಂದರೆ ಪೇಜ್ ತೊಗೋಬಹುದು, ಆದರೆ ಡಿಲೀಟ್ ಮಾಡೋಕ್ಕೆ ಸಮಸ್ಯೆ ಇದೆ. ಅದು ಯಾವ ಡಿಲೀಟ್ ಶಾರ್ಟ್ಕಟ್ಗೆ ಅಂದ್ರಪ್ಪ ಅಂದರೆ ಆ ಪೇಜನ್ನು ಕ್ಲಿಕ್ ಮಾಡಿ ಜಸ್ಟ್ ಫಾರ್ ಡಿಲೀಟ್ ಬಟನನ್ನು ಪ್ರೆಸ್ ಮಾಡಿ ಸಾಕು, ಡಿಲೀಟ್ ಆಗುತ್ತೆ. ಡಿಲೀಟ್ ಆಯಿತಾ? ಯಾವುದೇ ಪೇಜನ್ನು ಸೆಲೆಕ್ಟ್ ಮಾಡಿ ಬ್ಲ್ಯಾಂಕ್ ಪೇಜ್ ಡಿಲೀಟ್ ಮಾಡಬೇಕಾದ್ರೆ
ಡಿಲೀಟ್ ಶಾರ್ಟ್ಕಟ್ ಕೀ ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್ ಪ್ಲಸ್ ಎಂಟರ್. ಅದಾದ ತಕ್ಷಣ ಪೇಜ್ ಬ್ರೇಕ್ ಅಂತ ಬರುತ್ತೆ. ಸರ್ ಈ ಕಾನ್ಸೆಪ್ಟು ನನಗೆ ಈ ಪೇಜ್ ಮುಂದಿನಿಂತಾನೆ ಇಲ್ಲಿಂತಾನೆ ನೆಕ್ಸ್ಟ್ ಪೇಜಿಗೆ ಮೂವ್ ಆಗ್ಬೇಕು ಸರ್. ನೆಕ್ಸ್ಟ್ ಪೇಜ್ ಈ ಕಾನ್ಸೆಪ್ಟು ನಮಗೆ ಇಲ್ಲಿಂತಾನೆ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕು ಸರ್. ನೆಕ್ಸ್ಟ್ ಪೇಜ್ ಅಂತ ಬರುತ್ತೆ, ಪೇಜ್ ಬ್ರೇಕ್ ಅಂತ ಬರುತ್ತೆ. ಪೇಜ್ ಬ್ರೇಕ್ ಯಾವುದೇ ಪ್ಯಾರಾಗ್ರಾಫ್ ಸೆಂಟರ್ ಪಾಯಿಂಟಿಂದ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಾದ್ರೂ ನಾವು ಪೇಜ್ ಬ್ರೇಕನ್ನು ತೊಗೋತೀವಿ. ಅದರ ಶಾರ್ಟ್ಕಟ್ಗೆ ಬಂದುಬಿಟ್ಟು ಸೇಮ್ ಕಂಟ್ರೋಲ್ ಪ್ಲಸ್ ಎಂಟರ್. ಕಂಟ್ರೋಲ್ ಪ್ಲಸ್ ಎಂಟರ್ ನೋಡಿರಿ, ಇಲ್ಲಿಂದ ಕ್ಲಿಕ್ ಮಾಡಿರಿ ಕಂಟ್ರೋಲ್ ಪ್ಲಸ್ ಎಂಟರ್ ಹೊಡೆದ್ರೂ ನೋಡ್ತದೆ. ಹೊಸ ಪೇಜಿಗೆ ಬಂದು ಕಂಟ್ರೋಲ್ ಪ್ಲಸ್ ಎಂಟರ್ ನೋಡ್ತದೆ. ಪೇಜ್ ಬ್ರೇಕ್ ಮತ್ತು ಪ್ಲೇಸ್ ಬ್ರೇಕ್ ಮತ್ತು ಬ್ಲ್ಯಾಂಕ್ ಪೇಜ್ ಶಾರ್ಟ್ಕಟ್ಗೆ ಬಂದುಬಿಟ್ಟು ಎರಡೂ ಶಾರ್ಟ್ಕಟ್ಗೆ ಬಂದುಬಿಟ್ಟು ಕಂಟ್ರೋಲ್ ಪ್ಲಸ್ ಎಂಟರ್ ಇರುತ್ತೆ. ನೆಕ್ಸ್ಟ್ ಆಗಿ ನಾವು ಟೇಬಲನ್ನು ಸೆಲೆಕ್ಟ್ ಮಾಡ್ತೇವೆ. ಬಹಳಷ್ಟು ಜನಕ್ಕೆ ಒಂದು ಟೇಬಲ್ ಅಂದರೆ ಭಾಳ ಸಮಸ್ಯೆ ಇದೆ, ತೊಗೋತಾರೆ, ಅದರಲ್ಲಿ ಭಾಳಷ್ಟು ಕೆಲಸ ಅವ್ರಿಗೆ ಗೊತ್ತಿರೋಲ್ಲ. ನಾವು ಇವತ್ತು ಅದು ಎಲ್ಲ ಕ್ಲಿಯರನ್ನು ಮಾಡ್ತೀವಿ. ನಾವು ಟೇಬಲನ್ನು ಕ್ಲಾಸನ್ನು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಮಾಡ್ತಾಯಿದ್ದೀವಿ. ಇವತ್ತು ನಿಮಗೆ ಎಲ್ಲರಿಗೂ ಸಿಗೋದು ಪಾರ್ಟ್ 1 ವಿಡಿಯೋ, ಓಕೆನಾ. ಪಾರ್ಟ್ 1 ಸೆಕ್ಷನ್ನಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟ್ ಟೇಬಲನ್ನು ಕ್ಲಿಕ್ ಮಾಡಿದ್ದೀನಿ. ಇವು ಏನು ಇರುತ್ತಲ್ವ, ಇವಕ್ಕೆ ಏನಂತ ಹೇಳ್ತೀವಿ ನಾವು, ಕಾಲಮನ್ನು ಹೇಳ್ತೀವಿ. ಇವು ನಮಗೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, 1 2 3 3 3 6 9 10 ಅಂದರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೆ, 10. ಈ ಸೈಡ್ ಬಂದುಬಿಟ್ಟು ರೋ ಅಂತ ಹೇಳ್ತೀವಿ, 4 4 ಪ್ಲಸ್ 4 8, ಓಕೆನಾ. ನಾವು ಒಂದು ಸರಿ ಟೇಬಲನ್ನು ತೊಗೋತಾ ಇದ್ದೀನಿ. ಇವಕ್ಕೆ ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್, ಕಾಲಮನ್ನು ಹೇಳ್ತೀವಿ. ಏನಂತ ಹೇಳ್ತೀವಿ, ಕಾಲಮ್. ನಂಬರ್ ಆಫ್ ಕಾಲಮ್ಸ್ MS ವರ್ಡ್ನಲ್ಲಿ ಸರ್ ಡಿಫಾಲ್ಟ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೆ, ಡಿಫಾಲ್ಟ್ ನಂಬರ್ ಆಫ್ ಕಾಲಮ್ಸ್ ಇನ್ MS ವರ್ಡ್ ಅಂದರೆ 10 ಅಂತ ಹೇಳ್ಬೋದು. ಎಷ್ಟಂತ ಹೇಳ್ಬೋದು, 10. ಡಿಫಾಲ್ಟ್ ನಂಬರ್ ಆಫ್ ಕಾಲಮ್ಸ್ ಇನ್ MS ವರ್ಡ್ 10. ಡಿಫಾಲ್ಟ್ ನಂಬರ್ ಆಫ್ ರೋ, ಇದನ್ನು ಏನು ಹೇಳ್ತೀವಿ ನಾವು, ರೋ ಅಂತ ಹೇಳ್ತೀವಿ. ಡಿಫಾಲ್ಟ್ ನಂಬರ್ ಆಫ್ ರೋ ಇನ್ MS ವರ್ಡ್ ಅಂದರೆ 8 ಅಂತ ಹೇಳ್ತೀವಿ, ಓಕೆನಾ. ಇವು ಸಣ್ಣ ಸಣ್ಣ ಏನು ಇರುತ್ತಲ್ವ, ಇವಕ್ಕೆ ಏನಂತ ಹೇಳ್ತೀವಿ ನಾವು, ಸೆಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಸೆಲ್ಸ್. ಕಾಲಮ್, ರೋ, ಸೆಲ್ಸ್ ಅಂದರೆ ಡಿಫಾಲ್ಟ್ ನಂಬರ್ ಆಫ್ ಕಾಲಮ್ಸ್ 10, ಡಿಫಾಲ್ಟ್ ನಂಬರ್ ಆಫ್ ರೋ 8, ಡಿಫಾಲ್ಟ್ ನಂಬರ್ ಆಫ್ ಸೆಲ್ಸ್ 80. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನನಗೆ, ಒಂದು ಟೇಬಲ್ ಹಾಕ್ತೀರಾ, ನಿಮಗೆ ಮೆನ್ಯೂ ಬರೋದು ಡಿಸೈನ್ ಮತ್ತು ಲೇಔಟ್, ಎರಡು ಮೆನ್ಯೂ ಬರುತ್ತೆ. ಒಂದೇ ಒಂದು ಡಿಸೈನನ್ನು ನೀವು ಒಂದೇ ಒಂದು ಟೇಬಲನ್ನು ನೀವು ನಿಮ್ಮ ಮ್ಯಾಟ್ರ್ನಲ್ಲಿ ಇನ್ಸರ್ಟ್ ಮಾಡಿದ್ರೆ ಸಾಕು, ನಿಮಗೆ ಎರಡು ಮೆನ್ಯೂ ಬರುತ್ತೆ, ಡಿಸೈನ್ ಮತ್ತು ಲೇಔಟ್ ಅಂತ ಬರುತ್ತೆ. ನಾನು ನಿಮ್ಮ ಡಿಸೈನ್ ಬಗ್ಗೆ ಇವತ್ತಿನ ಮಾಹಿತಿ ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ಡಿಸೈನ್ ಬಗ್ಗೆ ಕಲಿಯಿರಿದ್ರಿ. ಡಿಸೈನ್ದಾಗ ಏನೇನು ಆಪ್ಷನ್ ಇದೆ ಸರ್, ಇಲ್ಲಿ ಫಸ್ಟಿಗೆ ಮೊದಲಿಗೆ ಬಂದುಬಿಟ್ಟು 6 ಆಪ್ಷನ್ ಇದೆ. ಟೇಬಲ್ ಸ್ಟೈಲ್ ಆಪ್ಷನ್ಸ್ ಅಂತ ಇದೆ. ಟೇಬಲ್ ಸ್ಟೈಲ್ ಆಪ್ಷನ್, ಇಲ್ಲಿ ಬಂದುಬಿಟ್ಟು ಟೇಬಲ್ ಸ್ಟೈಲ್, ಇಲ್ಲಿ ಬಂದುಬಿಟ್ಟು ಡ್ರಾ ಬಾರ್ಡರ್ಸ್ ಅಂತ ಇದೆ. ಇವತ್ತು ಇದು ಕಂಪ್ಲೀಟಾಗಿ ನೀವೆಲ್ಲರೂ ತಿಳಿದುಕೊಳ್ಳಲಿದ್ದೀರಿ. ಮೊದಲಿಗೆ ನಾನು ಇಲ್ಲಿ ಫಸ್ಟ್ ಟೇಬಲ್ ಸ್ಟೈಲಲ್ಲಿ ಬಂದು ನನಗೆ ಯಾವುದು ಟೇಬಲ್ ಹೊಸ ಸ್ಟೈಲ್ ಕಾಣ್ತಾ ಇದೆ ಅದನ್ನು ಹುಡುಕ್ತೀನಿ. ಆದರೆ ಇಲ್ಲಿ ನನಗೆ ಯಾವುದು ಅಷ್ಟು ಕರೆಕ್ಟಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ. ಯಾವುದು ಟೇಬಲ್ ಸ್ಟೈಲ್. ಫಸ್ಟ್ ಕಲರ್ ವೇರಿಯೇಷನ್ ಆಗಿದೆ. ನಾನು ಆಫೀಸ್ ಕಲರ್ ಅಂತ ಇಲ್ಲಿ ಬಂದು ಆಫೀಸ್ ಕಲರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ಡಿಸೈನ್ ಮೆನ್ಯೂ ಕೊನೆಯದಾಗಿ ಬರುತ್ತೆ. ನೀವು ಕಲಿತಾ ಇರೋದು ಟೇಬಲೇ, ಆದರೆ ಅದ್ರ 2 ಮೆನ್ಯೂ ಬರುತ್ತೆ. ಒಂದೇ ಟೇಬಲ್ಗೆ 2 ಆಪ್ಷನ್, 2 ಮೆನ್ಯೂ ಬರುತ್ತೆ, ಡಿಸೈನ್ ಮತ್ತು ಫಾರ್ಮ್ಯಾಟ್. ಹೊರಗಡೆ ಕ್ಲಿಕ್ ಮಾಡಿ ಹೋಗುತ್ತೆ, ಟೇಬಲಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಬರುತ್ತೆ. ಅದಾದ ತಕ್ಷಣ ನಾನು ಇಲ್ಲೇನು ಮಾಡ್ತೀನಿ, ಹೆಡರು ಅಂತ ಇಲ್ಲಿ ಮೊದಲಿಗೆ ಡಿಸೈನನ್ನು ಸೆಲೆಕ್ಟ್ ಮಾಡ್ತೀನಿ. ನನಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೊದಲಿಗೆ ಹೆಡರ್ ರೋ ಅಂತ ಆನ್ ಮಾಡ್ತೀನಿ. ಹೆಡರ್ ರೋ ಆನ್ ಮಾಡಿದ್ರೆ ನಿಮಗೇನು ಕಾಣ್ತಾ ಇದೆ, ಡಿಸೈನ್ ಕಾಣ್ತಾ ಇದೆನಾ. ಫಸ್ಟ್ ಕಾಲಮ್, ಟೋಟಲ್ ರೋ ಅಂದರೆ ಪೂರ ಲಾಸ್ಟಿಂದು, ಲಾಸ್ಟ್ ಕಾಲಮ್, ಬ್ಯಾಂಡೆಡ್ ರೋ, ಬ್ಯಾಂಡೆಡ್ ಕಾಲಮ್. ನಿಮಗೆ ಯಾವ ಡಿಸೈನ್ ಬೇಕು ತೊಗೋಬೋದು. ಬೇಕಾದರೆ ಇನ್ನೊಂದು ಸರಿ ಆಫ್ ಮಾಡ್ತಾಯಿದ್ದೀನಿ ಸ್ಟೂಡೆಂಟ್, ನೀವು ಚೆನ್ನಾಗಿ ನೋಡಿ. ಹೆಡರ್ ರೋ ಅಂದರೆ ಕಾಣ್ತಾ ಇದೆನಾ, ಹೆಡರ್ ರೋ ಆನ್, ಹೆಡರ್ ರೋ ಆಫ್, ಹೆಡರ್ ರೋ. ಅದಾದ ತಕ್ಷಣ ಫಸ್ಟ್ ಕಾಲಮ್ ಆನ್, ಫಸ್ಟ್ ಕಾಲಮ್ ಆಫ್. ಅದಾದ ತಕ್ಷಣ 3ನೇ ಆಪ್ಷನ್ ಬಂದುಬಿಟ್ಟು ಟೋಟಲ್ ರೋ ಆನ್ ಆಫ್, ಆನ್ ಆಫ್. ನೆಕ್ಸ್ಟ್ 4ನೇ ಆಪ್ಷನ್ ಬಂದುಬಿಟ್ಟು ಲಾಸ್ಟ್ ಕಾಲಮ್, ಬ್ಯಾಂಡೆಡ್ ರೋ, ಬ್ಯಾಂಡೆಡ್ ಕಾಲಮ್. ಬೇಕಾದರೆ ಆನ್ ಮಾಡಿ, ಬೇಕಾಗಿಲ್ಲಪ್ಪ ಅಂದರೆ ಆಫ್ ಮಾಡಿ, ಓಕೆನಾ. ಹೆಡರ್ ರೋ, ಫಸ್ಟ್ ಕಾಲಮ್, ಟೋಟಲ್ ರೋ ಆನ್ ಆಫ್ ಮಾಡಿ. ಟೋಟಲ್ ರೋ ಅಂದರೆ ಪೂರ ತೆಳಗಿಂದ ನಾವು ಯಾವಾಗಲೂ ಟೋಟಲ್ ತೆಳಗೆ ಮಾಡ್ತೀವಲ್ವ, ಅದು ಲಾಸ್ಟ್ ಕಾಲಮ್ ಅಂದರೆ ಈ ಸೈಡ್. ಅದಾಗೋಣ ಬ್ಯಾಂಡೆಡ್ ರೋ ಅಂದರೆ ಒಂದು ರೋ ಕಲರ್ ಇದೆ, ಒಂದು ರೋ ನಾರ್ಮಲಾಗಿ ಕಾಣ್ತಾ ಇದೆ. ಬ್ಯಾಂಡೆಡ್ ಕಾಲಮ್ ಅಂತ ಇದು ಮಾಡ್ತೀನಿ. ಒಂದು ಕಾಲಮ್ ಕಲರ್ ಇರುತ್ತೆ, ಒಂದು ಕಾಲಮ್ ನಾರ್ಮಲ್ ಇರುತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಿನಗೆ ಎಲ್ಲ ಟೈಪ್ಸ್ ಆಫ್ ಹೊಸ ಡಿಸೈನ್ ಕೂಡ ಬಂತು ಈಗ. ಯಾಕೆ ಅವು 6 ಆಪ್ಷನ್ ಆನ್ ಮಾಡಿದ್ರೆ ಮಾತ್ರ ಇದರಲ್ಲಿ ಹೊಸ ಡಿಸೈನ್ಗಳು ನಿಮಗೆ ಸಿಗುತ್ತೆ.
ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಟೇಬಲನ್ನು ಆಯ್ತು ಸರ್ ನಮ್ಮದೇ ಒಂದು ಹೊಸ ಟೇಬಲನ್ನು ಸ್ಟೈಲ್ ಕ್ರಿಯೇಟ್ ಮಾಡ್ಬೋದಾ? 100% ಬರುತ್ತೆ. ಅದು ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಮಾಡಿಫೈ ಟೇಬಲ್ ಸ್ಟೈಲ್ ಅಲ್ವಾ, ನ್ಯೂ ಟೇಬಲ್ ಸ್ಟೈಲ್ ಅಂತ ತಗೋಬೇಕು. ಎಲ್ಲಿ ಕ್ಲಿಕ್ ಮಾಡಿದ್ರೆ ಸರ್, ಇಲ್ಲಿ ಸೆಟ್ಟಿಂಗ್ ಟೇಬಲ್ ಸ್ಟೈಲಲ್ಲಿ ಹೋಗಿ ಸೆಟ್ಟಿಂಗ್ಸ್, ನ್ಯೂ ಟೇಬಲ್ ಸ್ಟೈಲ್ ಆನ್ ಮಾಡ್ತೀನಿ. ಆನ್ ಮಾಡಿದಾಗ ಟೇಬಲ್ಗೆ ಯಾವುದೇ ಹೆಸರಿಂದ ಕೊಡ್ಬೋದು. ಇನ್ನು ಎಕ್ಸಾಂಪಲ್ ನನ್ನ ಬಳಿ ಒಬ್ಬರು ಸ್ಟೂಡೆಂಟ್ ಹೆಸರು ತೊಗೊಂಡಿದ್ದೀನಿ, ಲಕ್ಷ್ಮಿ ಅಂತ ತೊಗೊಂಡಿದ್ದೀನಿ. ಲಕ್ಷ್ಮಿ ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಫಂಟ್ ಸ್ಟೈಲ್ಸ್ ಇದೆ, ಭಾಳಷ್ಟು ಫಂಟ್ ಸ್ಟೈಲ್ ಇದೆ. ನಾನು ಏರಿಯಲ್ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಟೇಬಲ್ನಲ್ಲಿ ಯಾವ ಟೆಕ್ಸ್ಟ್ ಬರಿತೀವಿ ನಾವು, ಏರಿಯಲ್ ಬ್ಲ್ಯಾಕ್. ಫಂಟ್ ಸೈಜ್ ಅಂತ ಇದೆ, ಫಂಟ್ ಸೈಜ್ನ 16 ಇಟ್ಟಿದ್ದೀನಿ. ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್. ಅದಾದ ತಕ್ಷಣ ಇದು ಬಂದುಬಿಟ್ಟು ಟೆಕ್ಸ್ಟ್ ಕಲರ್ ಏನಂತ ತಗೋತಾ ಇದ್ದೀನಿ, ಟೆಕ್ಸ್ಟ್ ಕಲರ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಏನಿದೆ ಇಲ್ಲಿ ಬಂದುಬಿಟ್ಟು ಅಂಡರ್ಲೈನ್. ಇಲ್ಲೇನು ಮಾಡ್ತದೆ, ಅಂಡರ್ಲೈನ್ ಸ್ಟೈಲ್ ಇದೆ ಮತ್ತು ಅಂಡರ್ಲೈನ್ ಕಲರ್ ಬೇಕಾದರೂ ತೊಗೋಬೋದು. ಸರ್ ಕಲರ್ ಕಾಣ್ತಾ ಇಲ್ವಾ? ಕಂಡೇ ಕಾಣುತ್ತೆ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ, ಇಲ್ಲಿ ಆಲ್ ಬಾರ್ಡರ್ ಅಂತ ಮಾಡಿ ಅಂಡರ್ಲೈನ್ ಅಂದರೆ ಬಾರ್ಡರ್ ಕಲರ್ ಕಾಣ್ತಾ ಇದೆನಾ, ಬಾರ್ಡರ್ ಕಲರ್ ಕಾಣ್ತಾ ಇದೆ. ಒಳಗೆ ಶೇಡಿಂಗ್ ಅಂತ ಬರುತ್ತೆ. ನೀವು MS Wordನಲ್ಲಿ ನಿನ್ನೆ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ, ಶೇಡಿಂಗ್ ಅಂತ ಬರುತ್ತೆ. ಇಲ್ಲಿ ಆಫ್ ಆಗುತ್ತೆ, ಓಕೆನಾ? ಶೇಡಿಂಗ್ ಅಂತ ಬರುತ್ತೆ, ಇಲ್ಲಿ ಆಫ್ ಆಗುತ್ತೆ. ಇಲ್ಲಿ ಬೇಕಾದರೆ ನೋ ಕಲರ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಶೇಡಿಂಗ್ ಅಂದರೆ ಒಳಗೆ ಯಾವುದೇ ಕಲರ್ ಬೇಕಾದರೆ ಫಿಲ್ ಮಾಡ್ಬೋದು. ನಿಮಗೆ ಇಷ್ಟ ಇಲ್ಲಪ್ಪ ಅಂದರೆ ನೋ ಕಲರ್. ನಾನು ನೋ ಕಲರ್ ಇಡ್ತೀನಿ. ಜಸ್ಟ್ ಫಾರ್ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಓಕೆ ಅಂತ ಮಾಡ್ತೀನಿ. ಏನು ಮಾಡ್ತಾಯಿದ್ದೀನಿ, ಓಕೆ ಅಂತ ಮಾಡ್ತಾಯಿದ್ದೀನಿ. ಓಕೆ ಅಂತ ಮಾಡ್ತಾಯಿದ್ದೀನಿ. ಓಕೆ ಅಂತ ಮಾಡಿದ ತಕ್ಷಣ ಇಲ್ಲಿ ಭಾಳಷ್ಟು ಡಿಸೈನ್ಗಳು ಬರುತ್ತೆ. ನಿಮ್ಮದೇ ಆದಂಥ ಹೊಸ ಡಿಸೈನ್ ಕೂಡ ಬಂತು. ಇದು ಯಾವ ಡಿಸೈನು, ಲಕ್ಷ್ಮಿ ಅಂತ ಬರುತ್ತೆ. ಏನಂತ ಬರುತ್ತೆ, ಲಕ್ಷ್ಮಿ ಅಂತ ಬರುತ್ತೆ. ಅದಾದ ತಕ್ಷಣ ಇಲ್ಲೇನು ಬರುತ್ತೆ, ಟೇಬಲ್ ಗ್ರಿಡ್ ಅಂತ ಇದೆ. ಇದು ನಾರ್ಮಲ್ ಟೇಬಲ್. ನಿಮ್ಮದು ಲಕ್ಷ್ಮಿ ಟೇಬಲ್ ಬೇಕಾದರೆ ಇಲ್ಲಿನೂ ತೊಗೋಬೋದು. ಸರ್ ಅದು ಲಕ್ಷ್ಮಿ ಟೇಬಲ್ಗೆ ಹೆಸರು ಚೇಂಜ್ ಮಾಡೋಕ್ಕೆ ಬರುತ್ತೆ. ಏನು ಮಾಡಬೇಕಿತ್ತಪ್ಪ ಅಂದರೆ ಮಾಡಿಫೈ ಟೇಬಲ್ ಸ್ಟೈಲ್. ಆ ಟೇಬಲ್ನಲ್ಲಿ ಏನೋ ಚೇಂಜಸ್ ಮಾಡಬೇಕಾದ್ರೆ ಮಾಡಿಫೈ ಟೇಬಲ್ ಸ್ಟೈಲ್ ಅಂತ ಬರುತ್ತೆ. ಇದರಲ್ಲಿ ನಾನು ಲಕ್ಷ್ಮಿಯನ್ನು ತೆಗೆದು ನಾನು ಏನು ಮಾಡ್ತಾಯಿದ್ದೀನಿ, ಪ್ರೇಮ ಅಂತ ಟೈಪ್ ಮಾಡ್ತೀನಿ. ಓಕೆ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್, ಈ ಟೇಬಲ್ಗೆ ಲಕ್ಷ್ಮಿ ಅಂತ ಹೆಸರಿತ್ತು, ಈಗೇನಾಯಿತು ಪ್ರೇಮ ಅಂತ ಆಯಿತು. ಬೇಕಾದರೆ ಈ ಟೈಪ್ ಮಾಡ್ಬೋದು. ಅದಾದ ತಕ್ಷಣ ಸರ್ ಯಾವುದೂ ಟೇಬಲ್ ಬೇಡ್ರಿ, ಕ್ಲಿಯರ್ ಅಂತ ಮಾಡಿ. ಟೇಬಲ್ ಇದೆ ಆದರೆ ನಿಮಗೆ ಕಾಣ್ತಾ ಇಲ್ಲ, ಅದು ಏನು ಮಾಡಿದೆ, ನೋ ಬಾರ್ಡರನ್ನು ಸೆಲೆಕ್ಟ್ ಮಾಡಿದೆ. ಟೇಬಲ್ ನಾರ್ಮಲ್ ಇದೆ, ಕಾಣ್ತಾ ಇಲ್ಲ. ಅದು ನಾರ್ಮಲ್ ಬೇಕಾದರೆ ನೀವು ಇಲ್ಲಿ ಒಂದು ಗ್ರಿಡ್ಸ್ ಅಂತ ಬರುತ್ತೆ, ಯಾವುದು ಟೇಬಲ್ ಗ್ರಿಡ್ಸ್ ಅಂತ ಬರುತ್ತೆ, ತೊಗೋಬೋದು. ಇದು ನಾರ್ಮಲ್ ಟೇಬಲ್. ಓಕೆನಾ? ಇಲ್ಲಿ ತನಕ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಮತ್ತೆ ಶೇಡಿಂಗ್ ಅಂತ ಬರ್ತಾ ಇದೆ. ಇಲ್ಲೇ ಬರ್ತೀನಿ. ಶೇಡಿಂಗ್ನಲ್ಲಿ ನಿಮಗೆ ಯಾವ್ದು ಕಲರ್ ಇಷ್ಟ ಇದೆ ಕೊಡಿ. ಶೇಡ್ ಆಯಿತಾ ಸರ್, ನಮಗೆ ಯಾವುದೇ ಕಲರ್ ಬೇಕಾಗಿಲ್ಲ ಸರ್, ಇಲ್ಲೇ ಬಂದು ನೋ ಕಲರ್ ಅಂತ ಕೊಡಿ, ನಾರ್ಮಲ್ ಆಗುತ್ತೆ. ಅದಾದ ತಕ್ಷಣ ಬಂದುಬಿಟ್ಟು ಬಾರ್ಡರ್ ಬಗ್ಗೆ ಬರುತ್ತೆ. ಏನು ಬರುತ್ತೆ, ಬಾರ್ಡರ್. ಇಲ್ಲೇ ಬರ್ತೀನಿ. ಎಲ್ಲ ಕಲಿತು ಫಸ್ಟಿಗೆ ನೋ ಬಾರ್ಡರ್ ಅಂತ ಇಡ್ತೀನಿ. ಇಲ್ಲಿ ಸ್ವಲ್ಪ ಬಾರ್ಡರ್ ವಿಡ್ತನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಮಗೆ ಕಾಣಬೇಕಲ್ವಾ. ಇದು ಸರ್ ಆಪ್ಷನ್ ಹೇಳಾರ್ದೆ ಮಾಡ್ಲಾತೀರಿ, ನಾನು ಹೇಳ್ತೀನಿ ಅದ್ರ ಬಗ್ಗೆನೂ ಕೂಡ. ಇಲ್ಲಿ ಫಸ್ಟ್ ಬಾಟಮ್ ಬಾರ್ಡರ್ ಅಂತ ಮಾಡ್ತೀನಿ. ಒಂದು ಬಾಟಮ್ ಸೈಡ್ ಒಂದು ಬಾರ್ಡರ್ ಕಾಣ್ತಾ ಇದೆನಾ. ಟಾಪ್ ಅಂದರೆ ಮೇಲೆ, ಲೆಫ್ಟ್ ಅಂದರೆ ಎಡಕ್ಕೆ, ರೈಟ್ ಅಂದರೆ ಬಲಕ್ಕೆ. ನಾಲ್ಕು ಕಡೆಯಿಂದ ನಮ್ಮ ಟೇಬಲ್ ಕಂಪ್ಲೀಟ್ ಆಯಿತಾ. ಓನ್ಲಿ ಬಾರ್ಡರ್ ಇದೆ, ಫಿಲ್ ಕಲರ್ ಇಲ್ಲ. ಓನ್ಲಿ ಬಾರ್ಡರ್ ಇದೆ, ಫಿಲ್ ಕಲರ್ ಇಲ್ಲ. ಇಲ್ಲೇ ಬರ್ತೀನಿ. ಬಂದುಬಿಟ್ಟು ನೋ ಬಾರ್ಡರ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಆಲ್ ಬಾರ್ಡರ್ ಅಂತ ಬರುತ್ತೆ. ಏನು ಬರುತ್ತೆ, ಆಲ್ ಬಾರ್ಡರ್ ಬಂತ. ಅದಾದ ತಕ್ಷಣ ಇಲ್ಲೇ ಬರ್ತೀನಿ. ಮತ್ತೆ ನೋ ಬಾರ್ಡರ್ ಅಂತ ಬರ್ತೀನಿ. ಬಂದಾಗ ಇಲ್ಲಿ ಬಂದುಬಿಟ್ಟು ಔಟ್ಸೈಡ್ ಬಾರ್ಡರ್, ಓನ್ಲಿ ಔಟ್ಸೈಡ್ ಬಾರ್ಡರ್ ಬಂತ. ಮತ್ತು ಇಲ್ಲೇ ಬಂದುಬಿಟ್ಟು ನೋ ಬಾರ್ಡರ್ ಅಂತ ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ಬಂದುಬಿಟ್ಟು ಇನ್ಸೈಡ್ ಬಾರ್ಡರ್ ಮಾಡ್ತೀನಿ. ಓನ್ಲಿ ಇನ್ಸೈಡ್ ಬಂತ, ಬೇಕಾದರೆ ತೆಗೆದುಕೊಳ್ಳಿ, ಇಲ್ಲಾಂದರೆ ನೋ ಬಾರ್ಡರ್ ಅಂತಾನೆ. ಇಲ್ಲಿ ಬಂದುಬಿಟ್ಟು ಇನ್ಸೈಡ್ ಹಾರಿಜೆಂಟಲ್ ಬಾರ್ಡರ್ ಬಂತ, ಬೇಕಾಗಿಲ್ಲಪ್ಪ ಅಂದರೆ ಇಲ್ಲೇ ಬಂದುಬಿಟ್ಟು ನೋ ಬಾರ್ಡರ್ ಅಂತ ಕ್ಲಿಕ್ ಮಾಡಿ. ಇಲ್ಲೇ ಬಂದುಬಿಟ್ಟು ಇನ್ಸೈಡ್ ವರ್ಟಿಕಲ್ ಬಾರ್ಡರ್ ಅಂತ ಬರುತ್ತೆ. ವರ್ಟಿಕಲ್ ಅಂದರೆ ಲಂಬವಾಗಿ, ಬೇಕಾದರೆ ತೆಗೆದುಕೊಳ್ಳಿ, ಇಲ್ಲಪ್ಪ ಅಂದರೆ ನೋ ಬಾರ್ಡರ್ ಅಂತ ಮಾಡಿ. ಅದಾದ ತಕ್ಷಣ ಇದು ಆಪ್ಷನ್ ಕೆಲವೊಂದು ಸರಿ ಆನ್ ಆಗುತ್ತೆ, ಕೆಲವೊಂದು ಸರಿ ಆಫ್ ಇರುತ್ತೆ. ಇವೆರಡು ಡೈಗ್ನಲ್ ಅಂದರೆ ಹಿಂಗೆ ಇಂಟು ಟೈಪ್ ಬರುತ್ತೆ. ಅದಾದ ತಕ್ಷಣ ಬರುತ್ತೆ ಡ್ರಾ ಟೇಬಲ್ ಅಂತ ಬರುತ್ತೆ. ಏನು ಬರುತ್ತೆ, ಡ್ರಾ ಟೇಬಲ್ ಅಂತ ಬರುತ್ತೆ. ಡ್ರಾ ಟೇಬಲ್ ಅಂದರೆ ನೀವೇನು ಮಾಡಿದ್ದೀರಾ, ಒಂದು ನಾರ್ಮಲ್ ಟೇಬಲನ್ನು ಸೆಲೆಕ್ಟ್ ಮಾಡಿದ್ದೀರಾ. ಸರ್ ನನಗೆ ಇನ್ನೂ ಆಪ್ಷನ್ ಬೇಕ್ರಿ, ಇನ್ನೂ ಟೇಬಲ್ ಬೇಕಾಯ್ತು, ಇಲ್ಲಿ ಟೇಬಲ್ ತೊಗೋಬೋದು. ಇದನ್ನು ಏನೈತಿ ನಾವು ಡ್ರಾ ಟೇಬಲ್. ಎಷ್ಟು ಕಾಲಮ್
ಸರ್ ನನಗೆ ಇಷ್ಟೇ ಅರ್ಧನೇ ಬೇಕಾಯ್ತು, ಅರ್ಧನೇ ತೊಗೋಬೋದು. ಇದನ್ನು ಏನು ಹೇಳ್ತೀವಿ ನಾವು? ಡ್ರಾ ಟೇಬಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡ್ರಾ ಟೇಬಲ್. ಓಕೆ, ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ಇಲ್ಲೇ ಬರ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಬೇಕಾಗಿಲ್ಲಪ್ಪ ಅಂದರೆ ನೋ ಬಾರ್ಡ್ರ್ ಅಂತ ಮಾಡ್ತೀನಿ, ಬೇಕಾಗಿಲ್ಲಪ್ಪ ಅಂದರೆ ನೋ ಬಾರ್ಡ್ರ್ ಅಂತ ಮಾಡ್ತೀನಿ. ಇಲ್ಲೇ ಬರ್ತೀನಿ, ಯಾವ್ಯಾವ ಬಾರ್ಡ್ರ್ ಬೇಕು ಮತ್ತೆ ತೊಗೋಬೋದು. ಅದಾದ ತಕ್ಷಣ ಸರ್ ಇದೊಂದು ಆಪ್ಷನ್ ಬಿಟ್ಟಿದ್ದೀರಪ್ಪ ಅಂದರೆ ಹಾರಿಜೆಂಟಲ್ ಲೈನ್ ಅಂತ ಇದೆ. ಯಾವುದೇ ಒಂದು ಸೆಲ್ಲಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಹಾರಿಜೆಂಟಲ್ ಲೈನ್ ಅಂತ ತಾವು ಸೆಲೆಕ್ಟ್ ಮಾಡಿದ್ರೆ ಏನಾಯಿತು, ಒಂದು ಡ್ಯಾಶ್, ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಡ್ಯಾಶ್ ಅಂತ ಬಿಡ್ತೀರ, ಅಂದರೆ ನಿಮಗೆ ಸಂಬಂಧಪಟ್ಟಿರಲ್ಲ, ಯಾವುದೇ ವಿಷಯ ಆಗಿರ್ಬೋದು. ಎಕ್ಸಾಂಪಲ್ ಆಗಿ ನಮಗೇನು ಬರ್ತವೆ, ನೀವು ಯಾವುದೋ ಒಂದು ಕಾಲಮ್ ಬರುತ್ತೆ, ಅಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದರೆ ಎಕ್ಸಾಂಪಲ್ ನಾನು ಏನು ಮಾಡಿದ್ದೀನಿ, ಒಂದು 3 ಸೆಕ್ಷನ್ ಮಾಡಿದ್ದೀನಿ. ಇಲ್ಲಿ ಕ್ಲಿಯರಾಗಿ ನೋಡಿ ಸ್ಟೂಡೆಂಟ್ಸ, ಇಲ್ಲಿ ಒಂದು ಟಿಕ್ ಮಾಡೋಕೆ ಮಾಡೀನಿ. ಇಲ್ಲಿ ಕಾಮನ್ ಆಗಿ ನಾನು ಏನು ಮಾಡಿದ್ದೀನಿ, ಇದು 3 ಕಾಲಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಜೆಂಡರ್ ಅಂತ ಹಾಕ್ತೀನಿ, ಜೆಂಡರ್ ಅಂತ ಹಾಕ್ತೀನಿ. ಕಾಮನ್ ಆಗಿ ಯಾವುದೇ ಎಕ್ಸಾಮ್ಗಳಲ್ಲಿ ನೋಡಿರ್ತೀರ ಮೇಲ್, ಫೀಮೇಲ್, ಮತ್ತು ಇಲ್ಲಿ ಬಂದುಬಿಟ್ಟು ಟ್ರಾನ್ಸ್ಜೆಂಡರ್ ಅಂತ ಬರುತ್ತೆ. ಓಕೆನಾ? ಬರುತ್ತೆ. ಈಗ ನೀವೇನು ಮಾಡ್ತೀರಾ, ಮೇಲಿದ್ದರೆ ಮೇಲನ್ನು ಟಿಕ್ ಮಾಡ್ತೀರಾ, ಫೀಮೇಲ್ ಇದ್ದರೆ ಫೀಮೇಲನ್ನು ಟಿಕ್ ಮಾಡ್ತೀರಾ, ಮತ್ತು ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ ಅಂತ ಕ್ಲಿಕ್ ಮಾಡ್ತೀರಾ. ಈಗ ನಾನು ಮಾಡ್ತೀನಿ ಇದು ಇದೆ, ಅಥವಾ ಇಲ್ಲಿ ಎಸ್ ಅಂತ ಬರಿತೀನಿ. ಇಲ್ಲೇನು ಬರಿತೀನಿ, ನಾನು ನೋ ಬರೋದಕ್ಕಿಂತ ಬದಲು ಇಲ್ಲಿ ಹಿಂಗೆ ಬೇಕಾದರೆ ನಾವೇ ಡ್ಯಾಶ್ ಬಿಡ್ಬೋದು, ಡ್ಯಾಶ್ ಅಂತ ಬಿಡ್ಬೋದು, ಡ್ಯಾಶ್ ಅಂತ ಬಿಡ್ಬೋದು. ಇಲ್ಲ ಅಂದ್ರಪ್ಪ ಅಂದರೆ ಇಲ್ಲೊಂದು ಹಾರಿಜೆಂಟಲ್ ಲೈನನ್ನು ತೊಗೋಬೋದು. ಇಲ್ಲೊಂದು ಹಾರಿಜೆಂಟಲ್ ಲೈನ್ ಅಂತ ಬರುತ್ತೆ, ಹಾರಿಜೆಂಟಲ್ ಲೈನ್ ಬೇಕಾದರೂ ಕೂಡ ಹಿಂಗೆ ತೊಗೋಬೋದು. ಓಕೆನಾ? ಇಷ್ಟು ಆಪ್ಷನ್. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲೇ ಬರ್ತೀನಿ, ಡ್ರಾ ಟೇಬಲ್ ಅಂತ ನಿಮ್ಗೆ ಗೊತ್ತಾಯಿತು. ವ್ಯೂ ಗ್ರಿಡ್ ಲೈನ್ಸ್ ಅಂದರೆ ಈಗ ನೋಡಿ ಇದು ನಿಮ್ಮದು ಟೇಬಲ್ ಇದೆ, ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೋ ಬಾರ್ಡ್ರ್ ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ಟೇಬಲ್ ಕಾಣ್ತಾ ಇದ್ದೀನಾ, ಕಚ್ಚಾ ಟೇಬಲ್ ಕಾಣ್ತಾ ಇದ್ದೀನಾ? ಇಲ್ಲ. ನಾನು ಏನು ಮಾಡ್ತೀನಿ, ಇದೇ ಟೇಬಲನ್ನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲೇ ಬಂದುಬಿಟ್ಟು ವ್ಯೂ ಗ್ರಿಡ್ ಲೈನ್ಸ್ ಅಂತ ಆನ್ ಮಾಡ್ತೀನಿ. ವ್ಯೂ ಗ್ರಿಡ್ ಲೈನ್ಸ್ ಅಂದರೆ ಮತ್ತೆ ಕಚ್ಚಾ ಟೇಬಲ್ ಕಾಣ್ತಾ ಇದ್ದೀವಿ, ಫೈನಲ್ ಟೇಬಲ್ ಅಲ್ಲ. ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಏನು ಅಡಿಪಾಯ ಹಾಕ್ತೀವಲ್ಲ, ಬೇಸ್ಮೆಂಟ್, ಆ ಟೈಪ್ ನಮಗೆ ಕಚ್ಚಾ ಅಡಿಪಾಯ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಕಚ್ಚಾ ಟೇಬಲ್ ಕಾಣ್ತಾ ಇದೆ, ಇದನ್ನು ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಅದು ಬೇಕಾದರೆ ಆನ್ ಮಾಡ್ಕೋಬೋದು, ಬೇಕಿಲ್ಲಂದರೆ ಆಫ್ ಮಾಡ್ಕೋಬೋದು. ಫೈನಲ್ ಟೇಬಲ್ ಅಂದರೆ ಆಲ್ ಬಾರ್ಡ್ರೆ, ಫೈನಲ್ ಟೇಬಲ್ ಅಂದರೆ ಆಲ್ ಬಾರ್ಡರ್. ಅದಾದ ತಕ್ಷಣ ಸರ್ ನಮಗೆ ಬಾರ್ಡರ್ ಬಗ್ಗೆ ಮೋರ್ ಸೆಟ್ಟಿಂಗ್ ಬೇಕಾದರೆ ಬಾರ್ಡರ್ ಆ್ಯಂಡ್ ಶೇಡಿಂಗ್ ಅಂತ ಬರುತ್ತೆ. ಇಲ್ಲಿ ಬಾರ್ಡರ್ ಆ್ಯಂಡ್ ಶೇಡಿಂಗ್ನಲ್ಲಿ ನಿಮಗೆ ಯಾವ ಟೈಪ್ ಬಾರ್ಡರ್ ಬೇಕು ತೊಗೋಬೋದು. ಕಲರ್ ಯಾವ್ದು ಬೇಕು ನಿಮಗೆ ಇಷ್ಟ ಇದ್ದಿದ್ದ ಕಲರನ್ನು ತೊಗೋಬೋದು. ಅದಾದ ತಕ್ಷಣ ವಿಡ್ತ್ ಎಷ್ಟು ಬೇಕು ತೊಗೋಬೋದು. ಓಕೆ ಮಾಡಿ ಸ್ಟೂಡೆಂಟ್, ಬಾರ್ಡರ್ ಚೇಂಜ್ ಆಯಿತಾ? ಅದೇ ಆಪ್ಷನ್ ಕೂಡ ಇಲ್ಲಿ ಕೂಡ ಇದೆ ನಿಮಗೆ. ಎಲ್ಲಿದೆ? ಇಲ್ಲಿದೆ. ಇಲ್ಲೇ ನೋಡಿ ನಿಮಗೆ ಬಾರ್ಡರ್ ಸರ್ ನನಗೆ ಅದು ಇಷ್ಟ ಆಗ್ತಾಯಿಲ್ಲ ಬಾರ್ಡ್ರಪ್ಪ ಅಂದರೆ ನೀವು ಮತ್ತೆ ಚೇಂಜ್ ಮಾಡ್ಬೋದು. ಇಲ್ಲಿ ಕಲರ್ ಇಷ್ಟ ಆಗ್ತಾಯಿಲ್ಲಪ್ಪ ಅಂದರೆ ಕಲರ್ ಕೂಡ ನೀವು ಮತ್ತೆ ಚೇಂಜ್ ಮಾಡ್ಬೋದು. ಸರ್ ಚೇಂಜ್ ಆಗಿಲ್ಲ ಸರ್, ನೀವು ಮಾಡಿರೋದು ಒಟ್ಟ ಚೇಂಜ್ ಆಗಲ್ಲ ಆಗ್ಯದ್ರಿ, ನೀವು ಮಾಡಿದಾಗ ಆಗ್ತಾಯಿರಿ, ನಾವು ಮಾಡಿದಾಗ ಆಗ್ತಾಯಿಲ್ಲ ಸರ್, ಇಲ್ಲಿ ಮಾಡಿದ್ದೀವಿ ಸರ್ ಆಗ್ತಾಯಿಲ್ಲ, ಟೆನ್ಷನ್ ತೊಗೋಬೇಕಾಗಿಲ್ಲ. ಇಲ್ಲೇ ಬಂದು ಒಮ್ಮೆ ನೋ ಬಾರ್ಡರ್, ಇನ್ನೊಮ್ಮೆ ಆಲ್ ಬಾರ್ಡರ್ ಅಂತ ತೊಗೋಬೋದು. ನಿಮ್ಗೆ 100% ಆಗಿ ನಿಮ್ಮ ಕೆಲಸ ಆಗೇ ಆಗುತ್ತೆ. ಅದಾದ ತಕ್ಷಣ ಇದು ಕಲರ್ ಆಪ್ಷನ್ಗಳು ಬರುತ್ತೆ ಬಾರ್ಡರ್ ರಿಲೇಟೆಡ್. ನೆಕ್ಸ್ಟ್ ಇನ್ನೊಂದು ಸರಿ ಬರುತ್ತೆ ಡ್ರಾ ಟೇಬಲ್ ಅಂತ. ಇದು ಆಪ್ಷನ್ 2-3 ಸರಿ ರಿಪೀಟ್ ಆಗುತ್ತೆ. ಇದು ಡ್ರಾ ಟೇಬಲ್, ಅದೇ ಡ್ರಾ ಟೇಬಲ್ ನೀವು ಇದೇ ಟೇಬಲಲ್ಲಿ ಬೇಕಾದರೆ ಮಾಡಿಫಿಕೇಷನ್ ಕೂಡ ಮಾಡಿ, ಇಲ್ಲಪ್ಪ ಅಂದರೆ ತೆಳಗೆ ಇನ್ನೊಂದು ಟೇಬಲ್ ಹಾಕೋತೀನಿ ಸರ್ ಅಂದರೆ ಮಾಡಿ, ಯಾವುದು ಬೇಕಾದರೂ ನೀವು ಮಾಡ್ಬೋದು. ಓಕೆನಾ? ಅದಾದ ತಕ್ಷಣ ಬಂದುಬಿಟ್ಟು ಇರೇಸನ್ನು ಮಾಡಿ, ಇರೇಸ್ 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 ಇರೇಸರ್ ಎಲ್ಲ ಡಾಟಾ ಕೂಡ ಬೇಕಾದರೆ ಇರೇಸ್ ಮಾಡ್ಬೋದು. ಎಲ್ಲನೇ ಇರೇಸ್ ಆಯಿತಾ? ಇಲ್ಲಿ ನೋಡಿ ಡಿಸೈನು ಇಲ್ಲ, ಲೇಔಟ್ನೂ ಇಲ್ಲ. ನಾನು ಮತ್ತೊಮ್ಮೆ ತೊಗೋತೀನಿ, ಇವೆಲ್ಲ ಆಪ್ಷನ್ಗಳಲ್ಲಿ ನೀವೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಟೇಬಲ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ MS ವರ್ಡ್ನಲ್ಲಿ ಕಡಿಮೆ. ನಿಮಗೆ ನಾಳೆ ಪಾರ್ಟ್ 2 ವಿಡಿಯೋದಾಗ ಏನು ಬರ್ತಪ್ಪ ಅಂದರೆ ನಿಮಗೆ ಲೇಔಟ್ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ನಿಮಗೆ ಯೂಟ್ಯೂಬ್ದಾಗೂ ಮತ್ತು ಆನ್ಲೈನ್ ಕ್ಲಾಸ್ನಲ್ಲಿ ಕೂಡ ಸಿಗ್ತದ. ಯಾವುದಪ್ಪ ಅಂದರೆ ಲೇಔಟ್ ರಿಲೇಟೆಡ್ ವಿಡಿಯೋ ಸಂಪೂರ್ಣವಾಗಿ ಮಾಹಿತಿ ಸಿಗ್ತದ. ಓಕೆನಾ? ಈ ವಿಡಿಯೋದಾಗ ಯಾವುದೇ ಆನ್ಲೈನ್ ಕ್ಲಾಸ್ನಲ್ಲಿ ಜಾಯ್ನ್ ಆಗಿರೋ ವಿದ್ಯಾರ್ಥಿಗಳಾಗಿರಲಿ ಅಥವಾ ಯೂಟ್ಯೂಬ್ನಲ್ಲಿರುವ ವಿದ್ಯಾರ್ಥಿಗಳು ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತದೆ. ನಾವು ಅದಕ್ಕೆ 100% ರಿಪ್ಲೈ ಮಾಡಿ ಆನ್ಸರನ್ನು ಕೊಡ್ತೀವಿ. ಓಕೆನಾ? ನಿಮಗೆ ಯಾರನ್ನ ಸರ್ ನಮಗೆ ಬಾರ್ಡರ್ ಬಗ್ಗೆ ಏನೇ ಸಮಸ್ಯೆ ಇದ್ರೂ ನೀವು ಕಾಮೆಂಟ್ ಮಾಡಿ, ನಿಮಗೆ ನಾವು 100% ಆನ್ಸರ್ ಕೊಡ್ತೀವಿ. ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ರಾತ್ರಿ ಟೈಮಿಗೆ ವಿಡಿಯೋ ಮಾಡ್ತೀವಿ. ಶುಭರಾತ್ರಿ ಅಂತ ಹೇಳ್ತೀನಿ.